ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೃಥ್ವಿರಾಜ್ ಕನ್ನಡಿಗ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ನೈಟಲ್ಲಿ ಆಟೋ ಓಡಿಸೋದು. ಇತ್ತೀಚಿನ ದಿನಗಳಲ್ಲಿ ಓಲಾದಲ್ಲಿ ಮತ್ತು ಊಬರಲ್ಲಿ ಅಮೌಂಟ್ನ ನಮಗೆ ತುಂಬ ಕಮ್ಮಿ ಕೊಡ್ತಾನೆ. ಒಂದೊಂದು ಟ್ರಿಪ್ಪಿಗೆ 20 ರೂಪಾಯಿ 30 ರೂಪಾಯಿ ಆ ಥರ ಕಮ್ಮಿ ಕೊಡ್ತಾನೆ. ಇದಕ್ಕೆ ಯಾರ್ಯಾರು ಚೆಕ್ ಮಾಡ್ತಾ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋನ ನಾನು ಹಾಕ್ತೀನಿ. ನಾನು ಮೀಟ್ರ್ ಹಾಕ್ಕೊಂಡು ಹೋಗಿದ್ದೀನಿ. ಮೀಟ್ರ್ ಹಾಕ್ಕೊಂಡು ಹೋದರೆ ನಮಗೆ ಎಷ್ಟು ಅಮೌಂಟ್ ಬೀಳುತ್ತೆ, ಆಮೇಲೆ ಆ ಊಬರಲ್ಲಿ ಮತ್ತು ಓಲಾದಲ್ಲಿ ಎಷ್ಟೆಷ್ಟು ಕಮ್ಮಿ ಕೊಡ್ತಾನೆ ಅಮೌಂಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದನ್ನು ನಾನು ಇಷ್ಟು ದಿನ ಚೆಕ್ ಮಾಡಿರಲಿಲ್ಲ, ಬಟ್ ಇವಾಗ ಒಂದು ಸ್ವಲ್ಪ ದಿನ ಯಾರೋ ವಿಡಿಯೋ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಅಂತ ನೋಡಿದೆ. ಈ ಥರ ಅಮೌಂಟ್ ಕಮ್ಮಿ ಕೊಡ್ತಾ ಇದ್ದಾರೆ ಅಂತ. ನನಗೂ ಅದೇ ಥರ ಕಮ್ಮಿ ಕೊಡ್ತಾ ಇದ್ದಾರೆ. ನಾನು ನನಗೆ ಮಾತ್ರ ಅಂದ್ಕೊಂಡಿದ್ದೆ, ಇವಾಗ ಎಲ್ಲರಿಗೂ ಕಮ್ಮಿ ಕೊಡ್ತಾ ಇದ್ದಾನೆ. ಯಾರ್ಯಾರು ನೈಟಲ್ಲಿ ಓಡಿಸ್ತೀರಾ ಅವರೆಲ್ಲ ಚೆಕ್ ಮಾಡ್ಕೊಳ್ಳಿ. ಹೆವಿ ಸ್ಕ್ಯಾಮ್ ಮಾಡ್ತಾವ್ರೆ ಓಲಾದಲ್ಲಿ ಊಬರಲ್ಲಿ. ಓಲಾದಲ್ಲಿ 150 ರೂಪಾಯಿ ಹತ್ತತ್ರ ಎಲ್ಲ ಕಮ್ಮಿ ಕೊಡ್ತಾರೆ. ಊಬರಲ್ಲೂ ಅಷ್ಟೇ, ಮಿನಿಮಮ್ ಅಂದರೆ 180 ರೂಪಾಯಿ. ಇವತ್ತು ನನಗೆ ಒಂದು ವಿಡಿಯೋ ಒಂದು ಯಾವುದೋ ಊಬರ್ ಡ್ಯೂಟಿಗೆ 1.5 ಡ್ಯೂಟಿಗೆ ಬಂದು 900 ಚಿಲ್ಲರೆ ತೊಗೊಂಡಿದ್ದಾನೆ. ಬಟ್ ನನಗೆ ಕೊಟ್ಟಿರೋದು 730 ರೂಪಾಯಿ ಅಷ್ಟೇ. ನಾನು ಮೀಟ್ರ್ ಹಾಕೊಂಡು ಹೋಗಿದ್ರೆ ಆಲ್ಮೋಸ್ಟು 790 ರೂಪಾಯಿ ನನಗೆ ಕೊಡಬೇಕಾಗಿತ್ತು. ನನ್ನದೇ 90 ರೂಪಾಯಿ ತಿಂದಿದ್ದಾನೆ. ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ 100 ಚಿಲ್ಲರೆ 130 ರೂಪಾಯಿನೇನೋ ತಿಂದಿದ್ದಾನೆ. ಟೋಟಲ್ 230 ರೂಪಾಯಿ ಬರೀ ಒಂದು ಕಮಿಷನ್ನು ಟ್ಯಾಕ್ಸು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾನೆ. ದಯವಿಟ್ಟು ನೈಟಲ್ಲಿ ಯಾರು ಬಾಡಿಗೆ ಓಡಿಸೋರು ಇದ್ದರೆ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಗಾಡಿ ಓಡಿಸಿ. ಇಲ್ಲ ಅಂತಂದರೆ ಕಸ್ಟಮರ್ಗಳ ಹತ್ರ ಕ್ಯಾನ್ಸಲ್ ಮಾಡಿಸ್ಕೊಂಡು ಡ್ಯೂಟಿನ ಅವ್ರ ಹತ್ರನೇ ಮ್ಯಾಪ್ ಹಾಕ್ಸ್ಕೊಂಡು ಅವ್ರ ಲೊಕೇಶನ್ಗೆ ಮೀಟ್ರ್ ಹಾಕ್ಕೊಂಡು ಹೋಗಿ. ಈ ಸಿಕ್ಕಾಬಟ್ಟೆ ಸ್ಕ್ಯಾಮ್ ಮಾಡ್ತಾಯಿದ್ದಾನೆ. ನಾನು ಇಷ್ಟು ದಿನ ಅಬ್ಸರ್ವ್ ಮಾಡಿದ್ದಿಲ್ಲ, ಬರೀ ನಾನು ಮೋಸ್ಟ್ಲಿ ನನಗೆ ಒಬ್ಬನಿಗೆ ಅಂದ್ಕೊಂಡಿದ್ದೆ. ನನಗೆ ತುಂಬ ದಿನದಿಂದ ಡೌಟ್ ಬರ್ತಾಯಿತ್ತು, ಬಟ್ ಇವಾಗ 2-3 ದಿನದಿಂದ ಅದನ್ನು ನೀಟಾಗಿ ಚೆಕ್ ಮಾಡಿದೆ. ಅವನು ತುಂಬ ಕಮ್ಮಿ ಕೊಡ್ತಾಯಿದ್ದಾನೆ. ಇವಾಗಲೂ ಸಹ ಓಲಾದಲ್ಲಿ ಡ್ಯೂಟಿ ಮಾಡಿದ್ದೀನಿ. ಇವಾಗ ಟೈಮು ಬಂದು 2 ಗಂಟೆ ರಾತ್ರಿ. ಇವಾಗ ಡ್ಯೂಟಿ ಮಾಡಿದ್ದೀನಿ, ಆದ್ರೂ 30 ರೂಪಾಯಿ ಕಮ್ಮಿ ಕೊಟ್ಟವನೇ ಓಲಾದಲ್ಲಿ. ಊಬರಲ್ಲಿ ಓಲಾಗಿಂತ ಜಾಸ್ತಿ ಕಮ್ಮಿ ಮಾಡ್ತಾಯಿದ್ದಾನೆ. ನೋಡಿ, ಯಾರ್ಯಾರು ಡ್ರೈವರ್ಗಳು ಪಾಪ ನೈಟ್ ಕಷ್ಟಪಟ್ಟು ದುಡಿಯೋರ ಥರ ಇದ್ದರೆ, ನಾನು ಆಲ್ಮೋಸ್ಟು ಮಾರತಳ್ಳಿ ಹತ್ತತ್ರದಿಂದ ಕಾಲಿಗೆ ಬಂದಿದ್ದೀನಿ. ಇನ್ನೇ ಸೆಕೆಂಡ್ ಸ್ಟೇಜಿಗೆ ಯಾವುದು ಬಾಡಿಗೆ ಬಿದ್ದಿಲ್ಲ. ಬಟ್ ಅಷ್ಟು ದೂರದಿಂದ ಬಂದ್ರೂ 30 ಕಿಲೋಮೀಟ್ರು. ಇವರು ಆಲ್ರೆಡಿ ನಮಗೆ ಸಿಕ್ಕಾಬಟ್ಟೆ ಕಮ್ಮಿ ಕೊಡ್ತಾಯಿದ್ದಾರೆ ಅಮೌಂಟು. ನಮ್ಮದೇ 200-300 ರೂಪಾಯಿ ತೊಗೊತಾರೆ. ಮೀಟ್ರಲ್ಲಿ ಬರೋಷ್ಟು ಅಮೌಂಟು ಕೊಡ್ತಾಯಿಲ್ಲ. ದಯವಿಟ್ಟು ಯಾರ್ಯಾರು ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿ. ಅವಾಗ ಸ್ವಲ್ಪ ಬುದ್ಧಿ ಕಲಿತಾನೆ ಅಂತ ಅಂದ್ಕೊತೀನಿ. ಯಾರೂ ಮಾತಾಡಿಲ್ಲ, ಸುಮ್ಮನೆ ನೀವು ಯಾರು ಚೆಕ್ ಮಾಡ್ಕೊಂಡಂಗೆ ಗಾಡೀಲಿ ಓಡಿಸ್ತಾನೆ ಇದು ಅಂತಂದರೆ ಸೀರಿಯಸ್ಸಾಗಿ ತುಂಬ ಲಾಸ್ ಮಾಡ್ಕೊತೀರಾ. ತುಂಬ ಜನ ಪಾಪ ನೈಟಲ್ಲಿ ದುಡಿತಾ ಇರ್ತೀರ. ಎಷ್ಟೋ ದೂರ ಹೋಗಿ ಡ್ರಾಪ್ ಹಾಕ್ಬಿಟ್ಟು ಖಾಲಿ ಬರ್ತೀರಾ ಬಾಡಿಗೆ ಇಲ್ದಲೇ. ಇವ್ರು ಮಾಡೋ ಕೆಲಸಕ್ಕೆ ಅಟ್ಲೀಸ್ಟ್ ನಮಗೆ ಗ್ಯಾಸ್ ಕಾಸು ಸಹ ಸಿಗಲ್ಲ. 20-30 ಕಿಲೋಮೀಟ್ರ್ ಖಾಲಿ ಬರ್ತೀವಿ, ಬಟ್ ಯೂಸ್ ಇಲ್ಲ. ಇವ್ರು ನೋಡಿದ್ರೆ ಈ ಥರ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರ್ಯಾರು ಓಡಿಸ್ತಾ ಇದ್ದೀರಾ ಗಾಡಿಗಳನ್ನ, ಹೆವಿ ಸ್ಕ್ಯಾಮ್ ಮಾಡ್ತಾಯಿದ್ದಾರೆ ಓಲಾ ಊಬರಲ್ಲಿ. ನಾನು ಅಂದರೆ ವಾರಕ್ಕೆ ಶನಿವಾರ ಭಾನುವಾರ 2 ದಿನ ಓಡಿಸ್ತೀನಿ. ಮಿಕ್ಕಿ ಟೈಮಲ್ಲ ಆಲ್ಮೋಸ್ಟ್ ಓಡಿಸಲ್ಲ. ಸೊ ಹಂಗಾಗಿ ಪರವಾಗಿಲ್ಲ. ಬಟ್ ಪಾಪ ತುಂಬ ಜನ ನೈಟಲ್ಲಿ ಡ್ರೈವರ್ಸ್ಗಳು ಇದನ್ನೇ ನಂಬ್ಕೊಂಡು ಓಡಿಸ್ತಾ ಇರ್ತೀರ. ಆಟೋ ಡ್ರೈವರ್ಗಳು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಎಲ್ಲರೂ ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾರಾದರೂ ನನ್ನ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಥರ ವೀಡಿಯೋಗಳನ್ನ ಮಾಡಿ ಹಾಕ್ತಾಯಿರ್ತೀನಿ. ಕೆಲವೊಂದು ವಿಚಾರಗಳು ಗೊತ್ತಿರೋದನ್ನು ಇವಾಗ ಎಲ್ಲರೂ ಒಮ್ಮೆ ಒಂದ್ಸಲ ನೋಡಿ ವಿಡಿಯೋ ಮಾಡಿ ಆಲ್ಮೋಸ್ಟು ಬಿಡ್ರಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಅಟ್ಲೀಸ್ಟ್ ಅದನ್ನು ಓಲಾ ಊಬರ್ ಆಫೀಸ್ಗಳಿಗೆ ಸ್ವಲ್ಪ ತನಕ ಮಾಡಿ ಶೇರ್ ಮಾಡಿ ದಯವಿಟ್ಟು.
ಎಲ್ಲರಿಗೂ ಆದರೆ ಅನುಕೂಲ ಆಗಲಿ. ಈ ಥರ ಮೋಸ ಮಾಡಿದ್ರೆ ಯಾರೂ ಬದುಕೋಕ್ಕಾಗಲ್ಲ. ಕಸ್ಟಮರ್ಗಳಲ್ಲೂ ಸಹ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ನಿಮಗೂ ಲಾಸೇನೆ. ನಿಮ್ಮ ಹತ್ರ 200 ರೂಪಾಯಿ ತೊಗೊಂಡು ಅವ್ನು ಕಮಿಷನ್ ಮಡಿಕೊತಾನೆ, ನಮಗೆ ಕೊಡೋದು 100 ರೂಪಾಯಿ 120 ರೂಪಾಯಿ ಕೊಡ್ತಾನೆ. ಅದರ ಬದಲು ನೀವೇ ಕಸ್ಟಮರ್ಗಳು ಸಹ ನೋಡಿದ್ರೆ ಯಾರಾದರೂ ಈ ವಿಡಿಯೋನ ದಯವಿಟ್ಟು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿಕೊಂಡು ಮೀಟ್ರ್ ಹಾಕ್ಸ್ಕೊಂಡು ಹೋಗಿ. ಅಟ್ಲೀಸ್ಟ್ ನಿಮಗೆ ಒಂದು 30 ರೂಪಾಯಿ ಸೇವ್ ಆಗುತ್ತೆ. ನಮಗೆ ಅಟ್ಲೀಸ್ಟ್ ಸ್ವಲ್ಪ ಸಮಾಧಾನನಾರು ಇರುತ್ತೆ. ನಿಮಗೂ ಮೋಸ ಆಗಲ್ಲ, ನನಗೂ ಮೋಸ ಆಗಲ್ಲ ಅಂತ. ಒಂದು ನಾವು ತಿನ್ನಬೇಕು, ಇಲ್ಲ ನೀವು ತಿನ್ನಬೇಕು. ಇಬ್ಬರನ್ನ ಬಿಟ್ಟು ಯಾರೋ 100 ರೂಪಾಯಿ 200 ರೂಪಾಯಿ ಎಲ್ಲ ತಿಂತಾಯಿದ್ರೆ ತುಂಬ ಬೇಜಾರಾಗುತ್ತೆ. ಇವತ್ತು ನಂದು ಒಂದೇ ಒಂದು ಬಾಡಿಗೆಗೆ 232 ರೂಪಾಯಿ ಕಮಿಷನ್ನು ತೊಗೊಂಡಿರೋದು ಊಬರ್ ಅವನು. ನೋಡಿ ತುಂಬ ಬೇಜಾರಾಗೋಯ್ತು ನನಗೆ. ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಬೇಕು ಅಂದ್ಕೊಂಬಿಟ್ಟೆ, ಅಷ್ಟು ಬೇಜಾರಾಗೋಯ್ತು. 230 ರೂಪಾಯಿ ಒಂದೇ ಒಂದು ಬಾಡಿಗೆಗೆ ಕಮಿಷನ್ ತೊಗೊಂಡಿರೋದು, ತುಂಬ ಬೇಜಾರಾಗೋಯ್ತು. 923 ರೂಪಾಯಿ ಬಿದ್ದಿರೋದು ನನಗೆ. 3 ಡ್ರಾಪು. ನಾನು ಮೀಟ್ರ್ ಹಾಕ್ಕೊಂಡ್ಬಂದಿದ್ದೀನಿ ಅದೇ ಸ್ಪಾಟಿಂದ. ಮೀಟ್ರಲ್ಲಿ ಬಂದು 35 ಕಿಲೋಮೀಟ್ರ್ ತೋರಿಸಿದೆ. ಅದೇ ನಿಮಗೆ ಓಲಾದಲ್ಲಿ ಬಂದು 34.25 ಕಿಲೋಮೀಟ್ರ್ ತೋರಿಸ್ತಾಯಿದೆ. ಅವನು ತೋರಿಸಿರೋ ಮ್ಯಾಪ್ ಪ್ರಕಾರನೇ ಬಂದಿದ್ದೀನಿ ನಾನು. ಆದ್ರೂ ಸಹ ಅಷ್ಟು ತೋರಿಸ್ತಾ ಇದೆ. ಒಂದು ನಾರ್ಮಲ್ ಮೀಟ್ರ್ ಪ್ರೈಸ್ಗಿಂತ ಜಾಸ್ತಿ ತೊಗೊಂಡಿದ್ದಾನೆ, 930 ರೂಪಾಯಿ. ಆದರೆ ನಮಗೆ ಕೊಟ್ಟಿರೋದು ಬಂದು 730 ರೂಪಾಯಿ. ಅಂದರೆ 200 ರೂಪಾಯಿ 200 ಚಿಲ್ಲರೆ ಕಮಿಷನ್ ಮಡಿಕೊಂಡಿರೋದವನು. ಅದರದ್ದೆಲ್ಲದನ್ನು ವೀಡಿಯೋನ ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ. ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮೀಟ್ರಲ್ಲಿ ಮಾಡಿರೋದು ಸಹ ವೀಡಿಯೋನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ವಿಡಿಯೋನ ಚೆಕ್ ಮಾಡಿಕೊಂಡು ಗಾಡಿನ ಓಡಿಸಿ ಒಂದು ಸಲ ಮೀಟ್ರ್ ಹಾಕ್ಕೊಂಡು ಹೋಗಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಬೇಕಾದ್ರೆ ನಿಮ್ಮ ಇಷ್ಟ ಕ್ಯಾನ್ಸಲ್ ಮಾಡಿಕೊಂಡು ಮಾಮೂಲಿ ಮೀಟ್ರ್ ಹಾಕ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು. ಕಸ್ಟಮರ್ಗಳು ಸ್ವಲ್ಪ ನೋಡಿದ್ರೆ, ಯಾರಾದರೂ ಕಸ್ಟಮರ್ಗಳು ಯಾರಾದ್ರೂ ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ನೀವು ಅಷ್ಟೇ ಬುಕ್ ಮಾಡಿದ್ಮೇಲೆ ಕ್ಯಾನ್ಸಲ್ ಮಾಡಿಕೊಂಡು ಅಟ್ಲೀಸ್ಟ್ ಮೀಟ್ರ್ ಹಾಕ್ಸ್ಕೊಂಡು ಹೋಗಿ. ನಿಮಗೂ ಒಂದು 20-30 ರೂಪಾಯಿ ಸೇವ್ ಆಗುತ್ತೆ. ಅಟ್ಲೀಸ್ಟ್ ಅದರಲ್ಲಿ 10 ರೂಪಾಯಿನ ನಮ್ಮ ಡ್ರೈವರ್ಗಳಿಗೆ ಕೊಟ್ಟರೆ ಖುಷಿ ಪಡ್ತಾರೆ, ಎಕ್ಸ್ಟ್ರಾ 10 ರೂಪಾಯಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ನಿಮಗೂ ಬೇಜಾರಾಗಲ್ಲ ಈ 30 ರೂಪಾಯಿ ಎಕ್ಸ್ಟ್ರಾ ಹೋಯ್ತು ಅಂತ. ದಯವಿಟ್ಟು ನೋಡಿದವ್ರು ಯಾರಾದರೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ, ಈ ವಿಚಾರನ ಸ್ವಲ್ಪ ಜನಗಳಿಗೆ ಮುಟ್ಟೋ ಥರ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ರೆ ಯಾರಾದರೂ ಸ್ಕಿಪ್ ಮಾಡ್ದಂಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿರಿ. ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ನ. ಯಾರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಥ್ಯಾಂಕ್ ಯು.